ಹಲೋ ಎಲ್ಲರಿಗೂ ನಮಸ್ಕಾರ. ಜೀವಲಾಗಿ ಸ್ವಾಗತ. ನಾನು ಚಂದ್ರಿಕಾ. ಇದು ಫ್ರೈಡೇ ನೈಟು ನಾವು ಊರಿಗೆ ಬಂದ ನಂತರದಲ್ಲಿ ಸಾಟರ್ಡೆ ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಮನೆಯೆಲ್ಲ 15 ಡೇಸಿಂದ ನಾವು ಮನೇಲಿ ಇದ್ದೇ ಕಾರಣದಿಂದಾಗಿ ಸ್ವಲ್ಪ ಮನೆಯೆಲ್ಲ ಧೂಳಾಗಿ ಹೋಗ್ಬಿಟ್ಟಿತ್ತು. ಹಾಗಾಗೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಮಾಡ್ಕೊಂಡು ಅಷ್ಟಿಗೆ ಟೈಮ್ ಆಫ್ಟರ್ನೂನ್ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಸಹ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೇಗ ಬಂದಿದ್ದರು. ಮನೆಗಿನ್ನೂ ರೇಷನ್ಸ್ ಎಲ್ಲ ಖಾಲಿ ಆಗಿತ್ತು ಕೆಲವೊಂದು. ಅದಕ್ಕೆ ರೇಷನ್ ತೊಗೊಂಬರೋಣ ಅಂದ್ಕೊಂಡು ನಾವು ಡಿಮಾರ್ಟ್ಗೆ ಹೊರಟಿದ್ವಿ. ಡಿಮಾರ್ಟ್ಗೆ ಹೋದ್ಮೇಲೆ ನಮ್ಮ ಮನೆಯವ್ರು ಸಹ ಅಲ್ಲಿ ನೋಡ್ತಾ ಇರ್ಬೋದು. ಡಿಮಾರ್ಟಲ್ಲಿ ನಾವು ಸಾಟರ್ಡೇ ಇದೆ ಬಿಡು ರಶ್ ಇಲ್ಲ ಅಂತ ಹೋದ್ವಿ. ಬಟ್ ತುಂಬಾ ರಶ್ ಇತ್ತು. ಆದರೂ ಸಹ ಮತ್ತೆ ರಿಟರ್ನ್ ಏನು ಹೋಗೋದು ಅಂದ್ಕೊಂಡು ಮೆಟ್ರೋಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಕಾರ್ಡು ಇಲ್ಲದೇ ಇರೋ ಕಾರ್ಡ್ ಮಿಸ್ ಆಗಿತ್ತು ಅಂತೇಳಿ ಡಿಮಾರ್ಟ್ಗೆ ಹೋಗಿದ್ವಿ. ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು. ಅದಾದ ನಂತರದ ಅಲ್ಲೇ ಸಹ ನಮ್ಮ ಅತ್ತಿಗೆ ಅಣ್ಣ ಕಾಲ್ ಮಾಡಿದ್ರು, ಮನೆಗೆ ಬರ್ತಿದ್ದೀವಿ ಅಂತ. ಆ ಥರ ಸರ್ಪ್ರೈಸಾಗಿ ಬಂದರು ನಮ್ಮ ಮನೆಗೆ. ತುಂಬಾ ಖುಷಿಯಾಗೋಯಿತು. ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿದ್ದು. ಅವ್ರಿಗೆ ಅದು ಗೊತ್ತೇ ಇಲ್ಲ. ಕೊನೆ ಮೂಮೆಂಟ್ವರೆಗೂ ನಾನು ವೀಡಿಯೋ ಮಾಡಿದ್ದೀನಿ ಅಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಟ್ರೈಪೋಡಲ್ಲಿ ನಾರ್ಮಲಾಗಿ ಇಡೋಂಗೆ ಇಟ್ಟಿದ್ದೆ ನಾನು. ಬಟ್ ಅವ್ರು ಬಂದಿದ್ದು ತುಂಬಾ ಖುಷಿ ಆಯಿತು. 15 ದಿನದಿಂದ ನಾನು ಹೊರಗಡೆ ಓಡಾಡ್ತಾನೆ ಇದ್ವಲ್ಲ, ಹಾಗಾಗಿ ನನ್ನ ಧ್ವನಿ ಕೂಡ ಚೇಂಜ್ ಆಗಿದೆ. ಕೆಮ್ಮು ಜಾಸ್ತಿ ಆಗಿತ್ತು. ಬಟ್ ತುಂಬ ಕೆಮ್ತಾನೇ ಇದ್ದೆ 2 ಡೇಸಿಂದ. ಬಟ್ ಅವ್ರು ಬಂದ ತಕ್ಷಣ ಎಲ್ಲ ಕೆಮ್ಮೆಲ್ಲ ಸ್ಟಾಪ್ ಆಗಿಬಿಡ್ತು. ಅದಕ್ಕೆ ನಮ್ಮ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಅಣ್ಣ ಅತ್ತಿಗೆ ಬಂದ ತಕ್ಷಣ ನಿನಗೇನು ಕೆಮ್ಮೆಲ್ಲ ಹೊರಟೋಗಿತ್ತು, ಅಷ್ಟು ಖುಷಿ ಆಗಿಬಿಟ್ಟಿದೆಯಲ್ಲ ನಿನಗೆ ಅಂದರು. ಅದೇನೋ ಗೊತ್ತಿಲ್ಲ, ತವ್ರ ಮನೆ ಬಾಂಧವ್ಯ ಅಂದರೆ ಹಂಗಲ್ವಾ, ಯಾರಾದರೂ ಬಂದ ತಕ್ಷಣ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನೇ ಸಿಕ್ಕಾಬಿಟ್ಟು ನಮ್ಮ ಅಣ್ಣ ಅತ್ತಿಗೆ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು ಒಂಥರ ತುಂಬಾ ಖುಷಿ ಅಂತ ಹೇಳ್ಬೋದು. ಇಬ್ಬರೇ ಇರ್ತೀವಿ, ಯಾರಾದರೂ ಮನೆಗೆ ಗೆಸ್ಟಾಗಿ ಬಂದಾಗ ಎಷ್ಟು ಖುಷಿ ಆಗುತ್ತೆ. ನಮ್ಮ ಮನೇಲಿ ಅವ್ರಿಗೆ ಎಷ್ಟು ಫೋರ್ಸ್ ಮಾಡಿದೆ ಇರಿ ಅಂತಂದು 1-2 ದಿನ. ಬಟ್ ಮಕ್ಕಳದ್ದು ಸ್ಕೂಲ್ ಇದೆ ಅಂತ ಅವರು ಇರಲಿಲ್ಲ. ಅವ್ರ ಅಪ್ಪನ ಮನೇಲಿ ಕೂಡ ಇಲ್ಲೇ ಇರೋದನ್ನ ನಮ್ಮ ಅತ್ತಿಗೆ ಅವ್ರ ಅಪ್ಪಾಜಿಯವರು ಹಾಗಾಗಿ ಹೊರಡಬೇಕು ಅಂತ ನೈಟೇ ಹೇಳ್ತಾಯಿದ್ರು. ಇಲ್ಲ ನೀವು ಇರಲೇಬೇಕು ಅಂತ ಅಷ್ಟೇ. ಹೊರಗಡೆ ಎಷ್ಟು ಚೆನ್ನಾಗೈತೆ ತಿನ್ನ ಬಿಟ್ಟು ಇಂತಷ್ಟೇ ನಮ್ಮ ಅಣ್ಣ ಅತ್ತಿಗೆ ಟೀ ಮಾಡಿಕೊಟ್ಟೆ. ಅದಾದ ನಂತರದಲ್ಲಿ ಸ್ವೀಟ್ ತೊಗೊಂಬಂದ್ವಲ್ಲ, ಸ್ವೀಟ್ ಎಲ್ಲ ತಿಂದ್ವಿ. ನಾನು ಸೊಸೆ ಸ್ವೀಟ್ ತಿನ್ನಲ್ಲ ಅಂತೆಲ್ಲ ಹೇಳ್ತಾಯಿದ್ದೆ. ಅದಕ್ಕೆ ಅವಳಿಗೆ ಸ್ವಲ್ಪ ಜೋರು ಮಾಡ್ತಾಯಿದ್ದೆ. ಅದಾದ ನಂತರದಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ವಿ. ತುಂಬಾ ಖುಷಿಯಾಯಿತು ಈ ದಿನ ಅಂತಲೇ. ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಅನಿಸಿದ್ದು, ಬಟ್ ಅವ್ರು ತಿನ್ನಲ್ಲ ಹಾಗೆ ಅಂತ ಇದ್ದರು. ಯಾಕಂದ್ರೆ ಸಾಟರ್ಡೇ ಬೇಡ ಅಂತ ಹೇಳ್ತಿದ್ರು. ಆದರೂ ಸಹ ನಾನು ಓಕೆ ಚಿಕನ್ ಏನು ಬೇಡ, ಅಟ್ಲೀಸ್ಟು ಎಗ್ ಬಿರಿಯಾನಿ ಮಾಡ್ತೀನಿ ಅಂತಂದು ಎಗ್ ಬಿರಿಯಾನಿ ಮಾಡಿದೆ. ಅದೊಂದು ಖುಷಿಪಟ್ಟು ತಿಂದರು. ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಆದರೂ ಸಹ ಇಷ್ಟು ಚೆನ್ನಾಗೇ ಮಾಡಿದ್ದೀಯಾ ಅಂತೇಳಿ ಅವರು ತುಂಬ ಖುಷಿಪಟ್ಟೆ ತಿಂದರು. ಬಟ್ ಬೇರೆ ಏನು ಸ್ವೀಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಎಲ್ಲ ತೊಗೊಂಬಂದಿದ್ವಿ ನಾವು ಡಿಮಾರ್ಟಿಂದನೇ. ಊಟ ಎಲ್ಲ ಮಾಡಿ ಊಟ ಮುಗಿದ ತಕ್ಷಣ ನಾವು ಕೂತ್ಕೊಂಡು ಹೊರಗಡೆ ನಮ್ಮ ಅಣ್ಣ ಅತ್ತಿಗೆ ಅಡಿಕೆಲೆ ಹಾಕೋದು ರೂಢಿ ಇದೆ ಸ್ವಲ್ಪ. ಅದಕ್ಕೆ ನಾವು ಸಹ ಅವ್ರ ಜೊತೆ ಸೇರಿಕೊಂಡು ಅಡಿಕೆಲೆಲ್ಲ ಹಾಕಿದ್ವಿ. ಏನಾದರೂ ಫಂಕ್ಷನ್ಸ್ ಇದ್ದಾಗ, ತುಂಬ ಜನ ಬಂದಾಗ, ನಾನ್ ವೆಜ್ ಮಾಡಿದಾಗ ಅಡಿಕೆಲೆ ಹಾಕ್ಕೊಳೋದು ಒಂದು ಅಭ್ಯಾಸ ಇದೆ. ನನಗೂ ಕೂಡ ಅದು ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ತುಂಬ ದಿನಗಳಾದ ನಂತರದಲ್ಲಿ ಒಂದು ಕುಟುಂಬದ ಜೊತೆಗೆ ಈ ರೀತಿ ಇದ್ದಿದ್ದು ಭಾಳ ದಿನವೇ ಆಗೋಗ್ಬಿಟ್ಟಿತ್ತು. ಇವಾಗ ಅದು ಫುಲ್ಫಿಲ್ ಆಗೋಯಿತು. ನನಗೆ ಎಷ್ಟು ಆಸೆ ಇತ್ತು ನಮ್ಮ ಇನ್ನೊಬ್ಬರು ಅಣ್ಣ ಅತ್ತಿಗೆನೂ ಬರ್ತಾರೆ ಜೊತೆಗೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಬಂದಿರಲಿಲ್ಲ. ಇವರು 2ನೇ ಅಣ್ಣ 2ನೇ ಅತ್ತಿಗೆ ಬಂದಿದ್ದು. ತುಂಬಾ ಖುಷಿ ಇತ್ತು, ನನಗೆ ಹೇಳಲಿಕ್ಕೆ ಆಗಲ್ಲ. 15 ದಿವಸದಿಂದ ಇವ್ರು ನೋಡೇ ಇರಲಿಲ್ಲ ನಾನು. 15 ದಿವಸ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದಲ್ವ, ಇವ್ರ ಮನೆಗೆ ಹೋಗಿರಲಿಲ್ಲ. ಇವರೇ ನಮ್ಮ ಮನೆಗೆ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವ್ರಿಗೆ ತುಂಬ ದಿನದಿಂದ ಹೇಳ್ತಾನೆ ಇದ್ದೆ. ಬಳ್ಳಿ 1 ದಿನ ಇದ್ದು ಹೋದರು ಅಷ್ಟೇ. ಬಟ್ ಅದು ತುಂಬಾ ಖುಷಿ ಆಯಿತು. ನಾನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಎಲ್ಲನೂ ಕಡಿಮೆ, ಇವ್ರು ಬಂದ ತಕ್ಷಣ ಎಲ್ಲನೂ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಆಯಿತು. ಇದಾದ ನಂತರದಲ್ಲಿ ಎಷ್ಟೋ ತನಕ ಮಾತಾಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 2 ತಾಸು ಹೊರಗಡೆ ಕೂತ್ಕೊಂಡು ಮಾತಾಡಿರೋದು. 9 ಗಂಟೆಗೆ ನಾವು ಊಟ ಆಯಿತು. ಹೊರಗಡೆ ಬಂದು ಹಾಸ್ಕೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ವಿ. 11:30 ಆಗೋಗ್ಬಿಟ್ಟಿದೆ. ಇಷ್ಟು ಬೇಗ ಟೈಮ್ ಆಗೋಯ್ತಲ್ಲ ಅಂದ್ಕೊಂಡು ಮತ್ತೆ ಅವ್ರಿಗೆಲ್ಲ ಹಾಸ್ಕೊಟ್ಟು ಅವರು ಸಹ ಮಲ್ಕೊಂಡ್ರು. ಸೊ ಇದಾಗಿತ್ತು ನನ್ನ ಸಾಟರ್ಡೆಯ ಈವ್ನಿಂಗ್ ವ್ಲಾಗು. ಯಾರಾದ್ರು ಗೆಸ್ಟ್ ಬಂದಾಗ ಇದು ಎಷ್ಟು ಖುಷಿಯಾಗುತ್ತೆ, ಟೈಮ್ ಕೂಡ ಎಷ್ಟು ಬೇಗ ಕಳೆದೋಗುತ್ತೆ. ಬಟ್ ಸಿಂಗಲ್ ಆಗಿದ್ದಾಗ ಟೈಮು ಸಾಗೋದೇ ಇಲ್ಲ. ಬಟ್ ಯಾರಾದ್ರು ಗೆಸ್ಟ್ ಬಂದಾಗ, ನಮ್ಮ ಕುಟುಂಬದವ್ರು ಬಂದಾಗ ಅದು ಬೇಗ ಟೈಮ್ ಕಳೆದೋಗುತ್ತೆ. ಅದು ಒಂದು ಸ್ವಲ್ಪ ಬೇಜಾರಾಯಿತು, ಇಷ್ಟು ಬೇಗ ಟೈಮ್ ಆಗೋಯ್ತಲ್ಲ ಅಂತಂದು. ಅದಾದ ನಂತರ ಅವ್ರಿಗೂ ಸಹ ಹಾಸ್ಕೊಟ್ಟೆ. ಅವರು ಅಣ್ಣ ಅತ್ತಿಗೆ ಫ್ಯಾಮಿಲಿ ಎಲ್ಲ ಮಲ್ಕೊಂಡ್ರು. ಅದಾದ ನಂತರ ನನಗೆ ಇದೊಂದು ಡೈಲಿ ನೈಟ್ ಒಂದು ಅಭ್ಯಾಸ ಇದೆ. ದೇವ್ರ ದೀಪ ಅಲ್ಲ, ನಾವು 6:30-7 ಗಂಟೆ ದೇವ್ರ ದೀಪ ಹಚ್ಚಿದ್ರು ಸಹ ಅದು
ಒಂದು 9-10 ಗಂಟೆನಷ್ಟಿಗೆಲ್ಲ ಹಾರೋಗ್ಬಿಟ್ಟಿರುತ್ತೆ. ಮತ್ತು ಅದು ದೀಪ ಹಚ್ಚೋದೇನು ಬೇಡ ಅಂತಂದರೆ ನಾನು ಕ್ಯಾಂಡಲ್ ಲೈಟ್ ಹಚ್ಚಿರ್ತೀನಿ. ಅದೊಂಥರ ಎಷ್ಟು ಪ್ರಶಾಂತ ಅನಿಸುತ್ತೆ ಅಂದರೆ ನನಗೆ ಅದೊಂಥರ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇದು ನನಗೆ ಡೈಲಿ ಹಚ್ಚಿದ್ರೆ ಸಮಾಧಾನ ಆಗೋಲ್ಲ, ಒಂಥರ ಪ್ರಶಾಂತತೆ ಕೊಡುತ್ತೆ. ಬೆಳಗ್ಗೆ ಕೂಡ ಬೇಗ ಆಗೋಗ್ಬಿಡ್ತು, ಮಳೆ ಕೂಡ ಬರ್ತಾಯಿತ್ತು. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗಂತಲೇ ಗೊತ್ತಾಗಲ್ಲ, ಹೋಗುವಾಗ ಮಳೆ ಬರ್ತಾಯಿತ್ತು. ತುಂಬ ಬೇಜಾರು ಕೂಡ ಆಯಿತು, ಬಟ್ ಹೋಗಲೇಬೇಕಲ್ಲ, ಯಾರೇ ಎಷ್ಟು ದಿನ ಬಂದ್ರೂ ಸೀದಾ ಮತ್ತೆ ಅವರು ಮನೆಗೆ ಹೋಗಲೇಬೇಕು. ತುಂಬ ಬೇಜಾರು ಅನ್ನಿಸ್ತು. ಬಟ್ ಅವರು ಬಂದಿದ್ದಾರೆ ಅಂತ ಖುಷಿ ಪಡಬೇಕು ಅಂತಲೂ ಒಂದು ಕಡೆ ಅನ್ನಿಸ್ತು. ಅವರು ಹೋದ ನಂತರದಲ್ಲಿ ಸ್ವಲ್ಪ ಬೇಜಾರಾಗಿತ್ತು. ಸ್ವಲ್ಪ ಕೂತ್ಕೊಂಡಿದ್ದೆ, ನಮ್ಮ ಅಮ್ಮನ ಜೊತೆಗೂ ಮಾತಾಡಿದೆ, ದೊಡ್ಡಮ್ಮನ ಜೊತೆಗೆ. ಅದಾದ ನಂತರ ಫೇಸ್ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿತ್ತು, ಯಾಕಂದರೆ 15 ದಿನದಿಂದ ಬರೀ ಅಲ್ಲಿ ಇಲ್ಲಿ ಅಂತ ಅಡ್ಡಾಡೋದಾಗ ಹೋಗ್ಬಿಟ್ಟಿತ್ತು. ಸ್ವಲ್ಪ ಹೆಲ್ತ್ ಕಡೆ ಗಮನ ಹರಿಸಿರಲಿಲ್ಲ, ಫೇಸ್ ಕಡೆ ಅಂತೂ ಅದೇ ನಂತರ ಗಮನನೇ ಹರಿಸಿರಲಿಲ್ಲ. ಹಾಗಾಗಿ ಸ್ವಲ್ಪ ನಾನೇ ಮನೆಯಲ್ಲಿ ರಿಮೂವ್ ಮಾಡಿಕೊಂಡು ಸ್ವಲ್ಪ ಫೇಸ್ಗೆ ಫೇಶಿಯಲ್ ಮಾಡಿಕೊಂಡು ಅದಾದ ನಂತರದಲ್ಲಿ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡು ತುಂಬಾ ಖುಷಿ ಆಯಿತು ನನಗೆ. ಯಾಕಂದರೆ ಸ್ಕಿನ್ ಕೇರ್ ಮಾಡಲೇಬೇಕಾಗುತ್ತೆ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಕೆಲವೊಂದು ಸ್ಕಿನ್ ಕೇರ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳಬೇಕು. ಯಾಕಂದರೆ ಮಾಡಲೇಬೇಕಾಗುತ್ತೆ. ಸೊ ನಾನು ಕೂಡ ತುಂಬ ಏನಂತಾರೆ ನೆಗ್ಲಿಜೆನ್ಸಿ ಮಾಡಿದ್ದೆ. ಸೊ ಫೈನಲಾಗಿ ಟೈಮ್ ಇವಾಗ ಸಿಕ್ತು. ಅಣ್ಣಾತ್ಗೆ ಎಲ್ಲ ಹೋದ ನಂತರದಲ್ಲಿ ಎಲ್ಲ ಅವ್ರು ಹೋಗಿದ್ದು ಬೇಜಾರಿತ್ತು. ಅದರಲ್ಲೇ ಬೇಜಾರಲ್ಲಿ ಕಳಿಯೋದಕ್ಕಿಂತ ಏನಾದರೂ ಮಾಡಬೇಕು ಅಂದ್ಕೊಂಡು ಸ್ವಲ್ಪ ನನ್ನೊಂದು ಸ್ಕಿನ್ ಕೇರ್ ರೊಟೀನ ನಾನು ಮಾಡಿಕೊಂಡೆ. ಅಷ್ಟ ನಾನು ಫುಲ್ಲಾಗಿ ತೋರಿಸಿರಲಿಲ್ಲ, ಬಟ್ ನಾನೇನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಬಟ್ ನಿಧಾನಕ್ಕೆ ಏನು ಮಾಡಿದ್ದೀನಿ ಅಂತಲೂ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತೋರಿಸಿಲ್ಲ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಇದೆ ನಾನು ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಸಾಟರ್ಡೆ ಈವ್ನಿಂಗ್ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಅಣ್ಣಾತ್ಗೆ ಬಂದಂತಹ ವ್ಲಾಗ್ ಇದಾಗಿದೆ. ನನಗೆ ತುಂಬಾ ಖುಷಿಯಾಗಿದೆ. ನಿಮಗೂ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.